ಸ್ನೇಹಿತರೆ, ಪ್ರೀತಿ ಆಟೋ ರಮಣ್ಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ರೆಡ್ ಬೆಲ್ ಆನ್ ಮಾಡಿ. ಹುಡುಗ ಇವತ್ತಿನ ದಿನ ಈ ಮಟ್ಟಕ್ಕೆ ಬೆಳೆದಿದ್ದಾನೆ. ಸುಮಾರು ಒಂದು 4-5 ಆಟೋ ಇಟ್ಕೊಂಡು ಎಷ್ಟೋ ಜನಕ್ಕೆ ಅರ್ಧ ಚಾರ್ಜ್ ಇಲ್ಲಾಂದ್ರೂ ಹಾಫ್ ಚಾರ್ಜ್ಗೆ ಮಾಡಿಕೊಡೋಂಥ ವ್ಯಕ್ತಿ. ಆಮೇಲೆ ಎಷ್ಟೇ ದೂರ ಆದ್ರೂ ಬಂದು ಕೆಲಸ ಮಾಡಿಕೊಡೋಂಥ ನನಗೆ ಆತ್ಮೀಯ ಒಂದು ಇಸ್ಮಾಯಿಲ್. ಆಮೇಲೆ ಕಲಸಪಾಳ್ಯದಲ್ಲಿ ಬಬುಲ ಅಂತ ಇದ್ದಾನೆ, ಆ ಹುಡುಗನೂ ಮಾಡ್ತಾನೆ, ಈ ಹುಡುಗನೂ ಮಾಡ್ತಾನೆ. ಈ ಹುಡುಗ ಚಿಕ್ಕ ವಯಸ್ಸಿಂದ ನಮಗೆ ಪರಿಚಯ. ಆದರೆ ದೇವರು ಚೆನ್ನಾಗಿ ಉನ್ನತ ಮಟ್ಟಕ್ಕೆ ತಂದಿದ್ದಾರೆ. 3-4 ಆಟೋ ತಂದು ಎಲ್ಲ ಬಾಡಿಗೆ ಕೊಟ್ಟಿದ್ರು. ಅವರು ಸರಿಯಾಗಿ ಬಾಡಿಗೆ ಕಟ್ಟಲ್ಲ. ಆದ್ರೂ ಪಾಪ ಈಗ ತಿರ್ಗಪ್ಪ ಆದರೂ ಅವ್ರ ಹತ್ರ ಏನು ರಪ್ಪಾಗಿ ಮಾತಾಡೋಲ್ಲ. ಪ್ರೀತಿ ವಿಶ್ವಾಸದಿಂದ ಕೊಟ್ಟಂಗೆ ಇಸ್ಕೊಂಡು ಪಾಪ ಬಡವ್ರಿಗಾಗಿ ಸೇವೆ ಮಾಡೋಂಥ ವ್ಯಕ್ತಿ. ಆಮೇಲೆ ಎಷ್ಟೋ ಜನ ಕಾಸಿಲ್ಲದೆ ಬಂದರೆ ಆಮೇಲೆ ಕೊಡ್ರಿ ಅಂತ ಹೇಳ್ಬಿಟ್ಟು ಮಾಡಿಕೊಡೋ ಅಂಥ ನಮ್ಮ ಇಸ್ಮಾಯಿಲ್ಗೆ ದೇವ್ರು ಒಳ್ಳೇದು ಮಾಡಲಿ. ನಂದು ಸುಮಾರು ಕಡೆ ಕೆಂಗೇರಿ ಹತ್ರ, ಆಮೇಲೆ ಇದು ಆನೆಪಾಳ್ಯ, ಬೇರೆ ಜನ ಕಡೆಯೂ ನಂದು ರಿಪೇರಿ ಆಗಿ ನಿಂತಾಗ ಅರ್ಧ ರಾತ್ರಿಯಲ್ಲಿ ಬಂದು ಕಾಪಾಡೋ ಅಂಥ ಆಪತ್ತು ಬಂದವ ನಮ್ಮ ಇಸ್ಮಾಯಿಲು. ದೇವ್ರು ಚೆನ್ನಾಗಿರಲಿ, ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಹೇಳ್ಕೊಳ್ತೀನಿ. ಎಲ್ಲ ಆಟೋ ಡ್ರೈವರ್ಗಳು ಭಾಳ ಜನ ಇಸ್ಮಾಯಿಲ್ಗೆ ಒಂದು ಪ್ರೀತಿ ಇಟ್ಟಿದ್ದಾರೆ. ಯಾಕಂದರೆ ಎಲ್ಲೇ ಕರೆದ್ರೂ ಫ್ರೀ ಇರೋ ಟೈಮು, ಅದು ಹೇಳ್ಬಿಡ್ತೀನಿ. ಫ್ರೀ ಇದ್ದರೆ ಖಂಡಿತವಾಗ್ಲೂ ಬೈಕ್ ಎತ್ಕೊಂಡ್ಬಂದ್ಬಿಡ್ತಾನೆ. ಫ್ರೀ ಇಲ್ಲ ಅಂದರೆ ಪಾಪ ಬರೋಕ್ಕೆ ಸ್ವಲ್ಪ ಇದಾಗುತ್ತೆ. ಇನ್ನೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನೀನು 4 ಮಾತು ಏನಾದ್ರು ಹೇಳೋಕ್ಕಿಂತ ಹೇಳಲ್ಲ ಸಾಕು. ದೇವ್ರು ಒಳ್ಳೇದು ಮಾಡಲಿ, ಇನ್ನೂ ಉನ್ನತ ಮಟ್ಟದಲ್ಲಿ